ರಾತ್ರಿ ಮಲಗಿದಾಗ ಸಂಚಾರ ಇವತ್ತಿಗೂ ಈ ಮನೆಯಲ್ಲಿ ಉಂಟು. ಯಾವುದೇ ಕಾರ್ಯಕ್ಕೆ ಹೋದ್ರು ಫಲಿಸ್ತದೆ ಇಲ್ಲಿ ಬಂದ ಮೇಲೆ. ಧರ್ಮದ ಮಣ್ಣಿಡು ಮೈಮೇಡು ಮೇರೆ ಪಿನ ಸ್ವಾಮಿ ಇನ್ನ ಹಿಂದೆ ಯಾವುದೇ ಕಾರ್ಯಕ್ಕೆ ಹೋದ್ರು ಫಲಿಸ್ತದೆ ಇಲ್ಲಿ ಬಂದ ಮೇಲೆ. ನನ್ನ ಮಕ್ಕಳೇ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ದಿವಸ ಬಂದು ಗಂಧ ತಕೊಂಡು ಹೋದ ಕೂಡಲೇ ಊರಿಗೆಲ್ಲ ಬಂದು ಹೋಗಿದೆ. ಧರ್ಮದ ಮಣ್ಣಿಡು ಮೈಮೇಡು ಮೇರೆ ಪಿನ ಸ್ವಾಮಿ ಭಕ್ತಿದಲ್ಲಿ ಓಲೇಲೆತ್ತುಂಡಲ ಪಾರೊಂದು ಬರುವ ಅಜ್ಜ ಎಲ್ಲೂ ಇಲ್ಲ ನಮ್ಮ ಮನಸ್ಸಲ್ಲಿರುವಂತದ್ದು. ನಾನು ಅದಕ್ಕೆ ಹೇಳುದು, ಹೋಮಗಳು ಮತ್ತೆ ಕೆಲವೊಂದು ಲೆಕ್ಕಗಳ ವ್ಯವಸ್ಥೆ ಇರ್ಲಿ, ಅದು ಅವರವರ ನಂಬಿಕೆ, ಅವರವರ ಆರಾಧನೆ, ನಾನು ಅದ್ರ ಬಗ್ಗೆ ಅಂತ ಹೇಳುದಿಲ್ಲ. ಅದೇ ನಾನು ಇಷ್ಟೇ ಹೇಳುದು, ಮಾಡಿದಂತ ಕಾರ್ಯದಲ್ಲಿ ಧರ್ಮ ಕಾರ್ಯವನ್ನು ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಅಜ್ಜ ನಮ್ದು ದೈವ ಅಲ್ಲ, ಅಜ್ಜ ನಮ್ದು ಎಂತ ಹೇಳುದು, ನನ್ನ ಹಿರಿಯರು, ಅವರ ಮರ್ಯಾದೆಗೆ ಅಡ್ಡ ಬರೆದಿದ್ದ ಹಾಗೆ ಎಲ್ಲರೂ ನಂಬ್ಕೊಂಡು ಎಲ್ಲರೂ ಆರಾಧನೆ ಮಾಡ್ಕೊಂಡು ಹೋದ್ರೆ ಅಜ್ಜನ ಶಕ್ತಿಯ ಪವಾಡ ಯಾಕಂದ್ರೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನನ್ನಲ್ಲಿ ಇಲ್ಲದೆ ಈಗ ನೀವು ನೋಡ್ಬೋದು ಸಾವಿರಾರು ಜನ ಬರ್ತಾ ಇದ್ದಾರೆ, ಅವರ ಕಷ್ಟಗಳನ್ನ ಅಜ್ಜ ಈಡೇರಿಸ್ತಾನೆ. ನಾನು ಅನಿಸಿಕೊಂಡದೆಲ್ಲ ಕಾರ್ಯ ನೆರವೇರಿಸಿದೆ. ಮತ್ತೆ ಇಲ್ಲಿ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಎಲ್ಲ ಮನೆ ತರ ನೋಡ್ತಾರೆ. ನಾವು ಧರ್ಮದರ್ಶಿಗಳನ್ನು ಅಜ್ಜ ಅಂತ ಹೇಳ್ತೇವೆ. ಕಾಣುವ ಅಜ್ಜ ಅಂದ್ರೆ ಅವರೇ. ಇನ್ನ ಹಿಂದೆ ಯಾವುದೇ ಕಾರ್ಯಕ್ಕೆ ಹೋದ್ರು ಫಲಿಸ್ತದೆ ಇಲ್ಲಿ ಬಂದ ಮೇಲೆ. ಸತ್ಯದ ನಡುಟು ಮೆರೆಪಿನ ಅಜ್ಜ ಇರಿನ ಕಾಣಿಕೊಡು ನಂಬುದು ಬತ್ತಿನ ಜನಕುಲಿನ ಕಷ್ಟನು ಮಜವರು ಇರಿನ ಕಾಣಿಕ ತೂದು ಭಕ್ತಿರು ಪರಕ್ಕೆ ಇದು ನನ್ನ ಅಮ್ಮ ಮಂತ್ರ ದೇವತೆ ಅಂತ ಹೇಳಿದ್ರೆ ಅದೊಂದು ವಾಡಿಕೆ ಉಂಟು. ಕಲಿಯುಗದ ಅಂತ್ಯ ದೇವತೆ ಅಂತ ಹೇಳಿ. ಕಪಟ ಮಂತ್ರ ತಂತ್ರ ಯಾವುದಕ್ಕೂ ಬಗ್ಗದಿದ್ದ ದೈವ ಅಂತ ಹೇಳಿದ್ರೆ ಮಂತ್ರ. ಆದ್ರೆ ಅಮ್ಮ ಹೇಗಂತ ಹೇಳಿದ್ರೆ ಮನೆಯಲ್ಲಿ ತಾಯಿ ಇದ್ದ ಹಾಗೆ. ನೋವಾದಾಗ ಕಣ್ಣೀರು ಹೊಡಿಸ್ತಾಳೆ, ತಪ್ಪು ಮಾಡಿದಾಗ ಹೊಡಿತಾಳೆ. ನಮ್ಮ ಮನೆಯಲ್ಲಿ ಅಷ್ಟೇ. ಈಗ ಯಾರಾದ್ರೂ ಸ್ವಲ್ಪ ತಪ್ಪು ಮಾತಾಡಿದ್ದಾರೆ, ಏನಾದ್ರು ಮಾಡಿದ್ರೆ ಅಂತ ಹೇಳಿದ್ರೆ ಅವರನ್ನು ಬಿಡುದಿಲ್ಲ. ಅವರಿಗೆ ಬೇಕಾಗಿರುವಂತ ಒದೆ ಕೊಟ್ಟೆ ಕೊಡ್ತಾಳೆ. ರಾತ್ರಿ ಮಲಗಿದಾಗ ಸಂಚಾರ ಇವತ್ತಿಗೂ ಈ ಮನೆಯಲ್ಲಿ ಉಂಟು, ತಿರುಗ್ತಾ ಇರ್ತಾಳೆ. ಆಮೇಲೆ ಅಜ್ಜನದ್ದು ನಾನು ನಿಮ್ಗೆ ಹೇಳಿದೆ, ಎರಡು ಶಕ್ತಿಗಳು ನಾನು ಯಾವಾಗ್ಲೂ ಹೇಳುದುಂಟು, ಬಿತ್ತಿಲ್ದ ಉಲಾಯಿಗೆ ಅಟ್ಟೆ ಬಿತ್ತಿಲ್ಲ ಬಿದಾಯಿಗೆ ಅಜ್ಜೆ ಅಂತ ಹೇಳಿ. ಅಂದ್ರೆ ಒಳಗಡೆ ಏನೇ ಸಂಸಾರ ವಿಚಾರ ಇದ್ರು ಅದು ಇವಳು ನೋಡ್ಕೊಳ್ತಾಳೆ, ಹೊರಗಡೆ ಯಾವ್ದು ಬಂದ್ರು ಸಹ ಅಜ್ಜ ನೋಡ್ಕೊಳ್ತಾಳೆ. ಎನ್ನ ಬಿತ್ತಿಲಿಗ್ಲ ಎನ್ನ ಚಾವಡಿಗ್ಲ ಎನ್ನ ಬಿತ್ತಿಲಿಗ್ಲ ಸಂರಕ್ಷಣೆಗೆ ರಕ್ಷಣೆಗೆ ಪುಣ್ಯನ ರಡ್ಡ ದೈವಲ ಚಾಮುಂಡಿ ಗುಳಿಗ ಅಂತ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ. ಬರಡು ಹಯನ ಹುದಯ್ಯ ನೀನೊಲಿದರೆ ಪಾಮರ ಪಂಡಿತನಯ್ಯ.
ಅವತಾರ ತಾಳು ಸಿಂಹರಾಜ ದೃಷ್ಟಿ ಮಾಡುತ್ತಿತ್ತನ ಕಾಲ